ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಮಿಡ್ಲ್ ಈಸ್ಟ್ ಇಂದ ಯಾವ ರೀತಿ ಅಪ್ಡೇಟ್ಗಳು ಬಂದಿದ್ದಾವೆ, ಕ್ರೂಡ್ ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ, ಈ ಎಲ್ಲ ವಿಷಯವನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 1.32% ಅಥವಾ 703 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನನ್ನ ನೋಡ್ಲಿಕ್ಕೆ ಸಿಕ್ಕಿದೆ. ಕ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ. ಆನಂತರ ಕೊನೆವರೆಗೂ ಕೂಡ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಎಲ್ಲೂ ಕನ್ಸಾಲಿಡೇಟ್ ಕೂಡ ಆಗಿಲ್ಲ. ಅಮೆರಿಕನ್ ಮಾರ್ಕೆಟ್ ನಿನ್ನೆ ಕಂಟಿನ್ಯೂಸ್ ಡೌನ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಓವರ್ ಆಲ್ 1.32% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇದಕ್ಕೆ ಕಾರಣ ಅಂತ ಟ್ರೆಜರಿ ಈಲ್ಡ್ಸ್ ನೋಡಬಹುದು. ಸ್ಟಾಕ್ ಸೆಲ್ ಆಫ್ ಆಸ್ ಬಾಂಡ್ ಈಲ್ಡ್ಸ್ ರೆಸ್ಯೂಮ್ ರೈಸ್. ಬಾಂಡ್ ಈಲ್ಡ್ಸ್ ರೈಸ್ ಆಗಿರೋದು ಅಮೆರಿಕನ್ ಮಾರ್ಕೆಟ್ ನ ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಬಾಂಡ್ ಈಲ್ಡ್ಸ್ ಚೆನ್ನಾಗಿದೆ ಅಂತ ಅಂದಾಗ ರಿಸ್ಕ್ ತಕೊಂಡು ಯಾಕೆ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಬೇಕು, ಅಲ್ಲಿ ಸೇಫ್ ಆಗಿ ಡಿಸೆಂಟ್ ರಿಟರ್ನ್ ಸಿಗುತ್ತೆ ಅಂದ್ರೆ ಆ ರೀತಿ ಥಿಂಕ್ ಮಾಡ್ತಾರೆ. ಹಾಗಾಗಿನೇ ಬಾಂಡ್ ಈಲ್ಡ್ ಜಾಸ್ತಿ ಆದಷ್ಟು ಇಕ್ವಿಟಿ ಮಾರ್ಕೆಟ್ ಅದು ನೆಗೆಟಿವ್ ಆಗುತ್ತೆ. ಹಾಗಂತ ಅದೇ ಪರ್ಮನೆಂಟ್ ಆಗಿರುತ್ತೆ ಅಂತಲ್ಲ, ಬಾಂಡ್ ಈಲ್ಡ್ ಕೂಡ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕಂತೆನೆ ರಿಯಾಕ್ಷನ್ ಕೂಡ ಇರುತ್ತೆ. ಇನ್ನು ನಾಸ್ಡಾಕ್ ಕಂಪೋಸಿಟ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲೂ ಕೂಡ ನೋಡಬಹುದು 1% ಅಥವಾ 263 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ. ಎರಡು ಕಡೆ ಮೋರ್ ದನ್ 1% ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನಿನ್ನೆ ಅಮೆರಿಕಾದಲ್ಲಿ. ನೋಡೋಣ ಇದರ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ ಮೇಲೆ ಏನಾದರೂ ಬೀಳುತ್ತಾ ಅಂತ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ನೋಡೋದಾದ್ರೆ ನಿನ್ನೆ FIS ನೋಡಬಹುದು 583 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 3537 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ನಿನ್ನೆ ಸ್ವಲ್ಪ ಸೆಲ್ ಮಾಡಿದ್ದಾರೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಇರಾನ್ಗೆ ಸಂಬಂಧಪಟ್ಟಂತ ಸುದ್ದಿಯನ್ನ ನೋಡೋದಾದ್ರೆ US to impose toughest sanctions in history on Iran. Scott Bessent bets on 1-2 punch to cripple Iranian regime. ಇತಿಹಾಸದಲ್ಲೇ ಅತಿ ಕಠಿಣವಾದ ಸ್ಯಾಂಕ್ಷನ್ಸ್ ಅನ್ನ ಅಮೆರಿಕ ಇರಾನ್ ಮೇಲೆ ಹಾಕುತ್ತೆ ಅನ್ನುವಂತ ಮಾತನ್ನ ಸ್ಕಾಟ್ ಬೆಸೆಂಟ್ ಅವರು ಹೇಳಿದ್ದಾರೆ. ಅಂದ್ರೆ ಅವರು ಒಂದೇಟನ ಅಥವಾ ಒಂದು ಗುದ್ದು ಕೊಟ್ರೆ 2 ಕೊಡಕ್ ರೆಡಿ ಇದ್ದೀವಿ ಅಂತ. ನೋಡೋಣ ಏನಾದ್ರೂ ಇರಾನ್ ಇದಕ್ಕೆ ಬಗ್ಗುತ್ತಾ ಅಂತ. ಇನ್ನು ಕ್ರೂಡ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಫ್ಲಾಟ್ ಇದೆ. ಬಟ್ ಆಲ್ಮೋಸ್ಟ್ $94 ರೇಂಜ್ ಬಂದಿದೆ. ಸ್ಲೋ ಆಗಿ ಕ್ರೂಡ್ ರೈಸ್ ಆಗ್ತಾನೆ ಹೋಗ್ತಾ ಇದೆ. ಯಾಕಂದ್ರೆ ಮಿಡ್ಲ್ ಈಸ್ಟ್ ಇಂದ ಯಾವುದೇ ಪಾಸಿಟಿವ್ ಅಪ್ಡೇಟ್ ಬರ್ತಾ ಇಲ್ಲ ಇಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ. ಹಾಗಾಗಿ ಸ್ಲೋ ಆಗಿ ರೈಸ್ ಆಗ್ತಾನೆ ಇದೆ. ಇದು ಖಂಡಿತ ಈಕ್ವಿಟಿ ಮಾರ್ಕೆಟ್ಸ್ ಗಂತೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಾಗಿನೇ ಮಾರ್ಕೆಟ್ಸ್ ಕೂಡ ಮೊಮೆಂಟಮ್ಮೇ ಇಲ್ಲದೆ ಇರೋ ರೀತಿ ಆಗಿದೆ. ನಿನ್ನೆ ಏನೋ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಅಷ್ಟೇ. ಆಲ್ಮೋಸ್ಟ್ ಆಗಸ್ಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಇದೆ. ನೋಡೋಣ ಅಟ್ ಲೀಸ್ಟ್ ಅಲ್ಲಿಂದ ಏನಾದ್ರೂ ಪಾಸಿಟಿವ್ ಸುದ್ದಿಗಳು ಬರ್ತಾವಂತ. ಆಗ್ಲೇ ಮಾರ್ಕೆಟ್ ಅಲ್ಲಿ ನಾವು ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗೋದು. ಇನ್ ಕೇಸ್ ಸಣ್ಣ ಪುಟ್ಟ ಮೊಮೆಂಟಮ್ ಬಂದ್ರೂ ಕೂಡ ಅದು ಸಸ್ಟೈನ್ ಆಗೋದು ಕಷ್ಟ ಇದೆ ಇಂತಹ ಪರಿಸ್ಥಿತಿಯಲ್ಲಿ. ಇನ್ನು FIS ಇತ್ತೀಚೆಗೆ ಒಂದಷ್ಟು ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಆಗಸ್ಟ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ಎಲ್ಲಿ ಅವರು ಫೋಕಸ್ ಮಾಡಿದ್ದಾರೆ ಅಂತ ಸುದ್ದಿ ಇದೆ ನೋಡಬಹುದು. FPI ಟರ್ನ್ ಬುಲ್ಲಿಶ್ ಆನ್ ಫೈನಾನ್ಷಿಯಲ್ಸ್, ಆಟೋಸ್ ಅಂಡ್ IT ಇನ್ ಫಸ್ಟ್ ಹಾಫ್. ಅಂದ್ರೆ ಈ ತಿಂಗಳಲ್ಲಿ ಇಲ್ಲಿವರೆಗೂ ಫೈನಾನ್ಷಿಯಲ್ ಸರ್ವಿಸಸ್, ಆಟೋಮೊಬೈಲ್ಸ್ ಹಾಗೂ IT ಸೆಕ್ಟರ್ ನ ಇವರು ಫೋಕಸ್ ಮಾಡಿದ್ದಾರೆ ಆಸ್ ಪರ್ NSTL ಡೇಟಾ ಅಂತ ಈ ಸುದ್ದಿ ಹೇಳ್ತಾ ಇದೆ. ನೋಡಬಹುದು ಫೈನಾನ್ಷಿಯಲ್ ಸರ್ವಿಸಸ್ 1 ರಿಂದ 15ನೇ ತಾರೀಕುವರೆಗೂ 6535 ಕೋಟಿ ಇನ್ಫ್ಲೋ ಬಂದಿರೋ ಬಗ್ಗೆ ಮಾಹಿತಿ ಬರ್ತಿದೆ. ಆಟೋಮೊಬೈಲ್ಸ್ ಅಲ್ಲಿ 4405, ಕನ್ಸ್ಯೂಮರ್ ಸರ್ವಿಸಸ್ ನಿಯರ್ಲಿ 3400 ಕೋಟಿ, ಹೆಲ್ತ್ ಕೇರ್ 2900 ಕೋಟಿ, IT 2530 ಕೋಟಿ ಇನ್ಫ್ಲೋ ಅಟ್ರಾಕ್ಟ್ ಮಾಡಿದೆ ಅಂತ ಹೇಳ್ತಿದೆ. ಹಾಗೆ ಔಟ್ ಫ್ಲೋ ಎಲ್ಲಿಂದ ಆಚೆ ಹೋಗಿದೆ, ಟೆಲಿಕಮ್ಯುನಿಕೇಶನ್ ಇಂದ 3322 ಕೋಟಿ ಆಚೆ ಹೋಗಿದೆ. ಕ್ಯಾಪಿಟಲ್ ಗೂಡ್ಸ್ 1556, ಪವರ್ ಅಲ್ಲಿ 1164, ರಿಯಾಲಿಟಿ ಸೆಕ್ಟರ್ ಅಲ್ಲೂ ಕೂಡ 1000 ಕ್ರೋರ್ಸ್ ಆಚೆ ಹೋಗಿದೆ. ಕನ್ಸ್ಟ್ರಕ್ಷನ್ ಇಂದ 4000 ಕೋಟಿ ಆಚೆ ಹೋಗಿದೆ. ಎಷ್ಟು ದೊಡ್ಡ ಮಟ್ಟದ ಔಟ್ ಫ್ಲೋ ಹೋಗಿದೆ. ಹಾಗೆ ಇಲ್ಲಿ ಇನ್ಫ್ಲೋ ಬಂದಿದೆ. ನೋಡೋಣ ಇನ್ನು 15 ಡೇಸ್ ಡೇಟಾ ಏನ್ ಹೇಳುತ್ತೆ ಮುಂದೆ ರಿಲೀಸ್ ಆದಾಗ ಅಂತ. ಇನ್ನು ನೆಕ್ಸ್ಟ್ F&O ಟ್ರೇಡರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ನೋಡಬಹುದು. ನಿಯರ್ಲಿ 9 in 10 F&O traders lost money in FY26. ಫೈನಾನ್ಷಿಯಲ್ ಇಯರ್ 25-26 ಅಲ್ಲಿ 10ರಲ್ಲಿ 9 ಜನ F&O ಟ್ರೇಡರ್ಸ್ ಹಣ ಕಳ್ಕೊಂಡಿದ್ದಾರೆ. ಸೊ 87.7% ಇಂಡಿವಿಜುವಲ್ ಟ್ರೇಡರ್ಸ್ ಲಾಸ್ಟ್ ಮನಿ. ಟೋಟಲ್ 91,685 ಕೋಟಿ. ಬಟ್ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಅದನ್ನ ನಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಯಾಕಂದ್ರೆ ಹಿಂದಿನ ಸಲ 1 ಲಕ್ಷ ಕೋಟಿಗೂ ಜಾಸ್ತಿ ಇತ್ತು. ಇಲ್ಲೇ ನೋಡಬಹುದು 1.12 lakh crore. ಈಗ ಅದು 91,000 ಕೋಟಿ ಆಗಿದೆ. ಅಟ್ ಲೀಸ್ಟ್ 20,000 ಕೋಟಿ ಕಡಿಮೆ ಆಗಿದೆ. ಅಂದ್ರೆ ಸೆಬಿಯ ಇತ್ತೀಚಿನ ನಿರ್ಧಾರಗಳು ಆಕ್ಟಿವಿಟಿಯನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾವೆ. ಜೊತೆಗೆ ಮೇ ಬಿ ಸ್ವಲ್ಪ ಜನ ಕೂಡ ಬುದ್ಧಿ ಕಲ್ತಿರಬಹುದು.
ಬಟ್ ಜನ ಅಷ್ಟು ಈಸಿಯಾಗಿ ಬುದ್ಧಿ ಕಲಿಯಲ್ಲ. ಈಗಲೂ ಕೂಡ 91,000 ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ. ನಾವಂತೂ ಯಾವಾಗ್ಲೂ ಹೇಳ್ತೀವಿ, F&O ಟ್ರೇಡಿಂಗ್ ಅನ್ನೋದು ಎಲ್ಲರ ಕಪ್ ಆಫ್ ಕಾಫಿ ಅಲ್ಲ, ಈಸಿ ಮನಿ ಹಿಂದೆ ಹೋಗ್ಬೇಡಿ ಅಂತ. ಬಟ್ ಏನು ಮಾಡಕ್ ಆಗೋದಿಲ್ಲ, ಜನರಿಗೆ ರಾತ್ರೋರಾತ್ರಿ ದುಡ್ಡು ಬರಬೇಕು ಅಂತ ಕಡೆ ಈ ರೀತಿ ರಿಸ್ಕ್ ಇದ್ದೇ ಇರುತ್ತೆ. ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ನೀವು ಟ್ರೇಡ್ ಮಾಡ್ಲೇಬೇಕಾ, ಫಸ್ಟ್ ಕಲೀರಿ. ಕಲ್ತು ಮಾಡ್ತೀರಾ ಓಕೆ, ಬಟ್ ನೀವು ಕಲ್ತ ತಕ್ಷಣ ಪ್ರಾಫಿಟ್ ಮಾಡ್ತೀರಿ ಅಂತ ಏನಲ್ಲ, ಆಗ್ಲೂ ಲಾಸ್ ಮಾಡ್ಕೊಳ್ಬಹುದು. ಮೋಸ್ಟ್ ಆಫ್ ದ ಟ್ರೇಡರ್ಸ್ ಕಲ್ತಿರೋರು ಕೂಡ ಲಾಸ್ ಮಾಡ್ಕೊಳ್ತಿರ್ತಾರೆ. ಇಲ್ಲ ಅಂದಿದ್ರೆ ಇದು ಜಾಸ್ತಿ ಇರ್ತಿತ್ತಲ್ಲ. 10 ಜನರಲ್ಲಿ 9 ಜನ ಲಾಸ್ ಮಾಡ್ಕೊಳ್ತಾ ಇದ್ರೆ ಒಬ್ಬ ಮಾತ್ರ ಪ್ರಾಫಿಟ್ ಮಾಡ್ಕೊಳ್ತಿದ್ದಾನೆ ಅಂತಂದ್ರೆ ಯೋಚನೆ ಮಾಡಿ. 100 ಜನಕ್ಕೆ 10 ಜನ ಮಾತ್ರ ಪ್ರಾಫಿಟ್ ಮಾಡ್ತಿದ್ದಾರೆ. ಅದರಲ್ಲೂ 5-6 ಜನ ಸಣ್ಣ ಪ್ರಾಫಿಟ್ಸ್ ಅಲ್ಲಿ ಇರ್ತಾರೆ ಅಷ್ಟೇ, ಸಣ್ಣ ಪುಟ್ಟ ಪ್ರಾಫಿಟ್ ಮಾಡ್ಕೊಂಡಿರ್ತಾರೆ. ತುಂಬಾ ಒಳ್ಳೆ ಲಾಭ ಮಾಡ್ಕೊಂಡಿರೋರು ಒಬ್ಬರು ಇಬ್ಬರು ಇರ್ತಾರೆ ಅಷ್ಟೇ 100ರಲ್ಲಿ. F&O ಟ್ರೇಡಿಂಗ್ ನಿಮ್ಮ ಲೈಫ್ ನ ಚೇಂಜ್ ಮಾಡುತ್ತೆ ಅಲ್ವೋ ಗೊತ್ತಿಲ್ಲ, ಬಟ್ ಇನ್ವೆಸ್ಟ್ಮೆಂಟ್ ಅಂತೂ ಚೇಂಜ್ ಮಾಡುತ್ತೆ ಲಾಂಗ್ ಟರ್ಮ್ ಅಲ್ಲಿ. ನಾವು ರೀಸೆಂಟ್ ಆಗಿ ವರ್ಕ್ಶಾಪ್ ಕಂಡಕ್ಟ್ ಮಾಡಿದಾಗ ಇದ್ರ ಬಗ್ಗೆನೇ ಸಾಕಷ್ಟು ಡಿಸ್ಕಷನ್ ಮಾಡಿದೀವಿ. ಲಾಂಗ್ ಟರ್ಮ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಕ್ಟಿಕಲ್ ಆಗಿ ಕೂಡ ಒಂದಷ್ಟು ಲೆಕ್ಕಾಚಾರಗಳನ್ನ ಮಾಡಿ ತೋರಿಸಿದೀವಿ. ಅದನ್ನ ಎಷ್ಟು ಜನ ಸೀರಿಯಸ್ ಆಗಿ ತಗೊಳ್ತಾರೋ ಗೊತ್ತಿಲ್ಲ, ಬಟ್ ತಗೊಂಡ್ರೆ ಮಾತ್ರನೇ ನಾವು ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳಕ್ ಆಗೋದು. ಈಸಿ ಮನಿಯಿಂದ ಹೋದ್ರೆ ಈಸಿಯಾಗಿ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ HDFC ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, $1.75 ಬಿಲಿಯನ್ ನ ಕಂಪನಿ ರೈಸ್ ಮಾಡಿದೆ. ಓವರ್ಸೀಸ್ ಫಂಡ್ ರೈಸ್ ಇದು. ಇಂಟರ್ನ್ಯಾಷನಲ್ ಲೆವೆಲ್ ಇಂದ ರಾತ್ರಿ ಇದ್ರ ಬಗ್ಗೆ ರೇಟಿಂಗ್ ಕೂಡ ಕವರ್ ಮಾಡಿದ್ದೆ. 2008 ಫೈನಾನ್ಷಿಯಲ್ ಕ್ರೈಸಿಸ್ ನಂತರ ಹೈಯೆಸ್ಟ್ ಫಂಡ್ ರೈಸ್ ಇದು. $1.75 ಬಿಲಿಯನ್ HDFC ಬ್ಯಾಂಕ್ ರೈಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ, ವಾಚ್ ಮಾಡಬಹುದು ಇವತ್ತು. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು BSE ಎಕ್ಸ್ಚೇಂಜ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. BSE ಕ್ಲಿಯರ್ಡ್ ಹ್ಯಾಸ್ ಎಲಿಜಿಬಲ್ ಎಕ್ಸ್ಚೇಂಜ್ ಇನ್ FTSE ರಸಲ್ ಈಕ್ವಿಟಿ ಇಂಡೈಸಸ್. ಆಕ್ಚುಲಿ ಇದು BSE ಸ್ಟಾಕ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಅಲ್ಲ, ಬಟ್ ಎಕ್ಸ್ಚೇಂಜ್ ಗೆ ಸಂಬಂಧಪಟ್ಟದ್ದು. ಅಂದ್ರೆ BSE ಎಕ್ಸ್ಚೇಂಜ್ ಅಲ್ಲಿ ಅಥವಾ ಇಂಡೆಕ್ಸ್ ಗಳಲ್ಲಿ ಲಿಸ್ಟ್ ಆಗಿರುವಂತಹ ಸ್ಟಾಕ್ FTSE ರಸಲ್ ಇಂಡೈಸಸ್ ಗಳಲ್ಲಿ ಇನ್ಕ್ಲೂಡ್ ಆಗ್ಲಿಕ್ಕೆ ಎಲಿಜಿಬಿಲಿಟಿಯನ್ನ ಪಡ್ಕೊಳ್ತವೆ. ಆ ಸುದ್ದಿ ಇದು. ಇದೊಂದು ಇಂಟರ್ನ್ಯಾಷನಲ್ ಇಂಡೆಕ್ಸ್ ನೋಡಬಹುದು. FTSE ರಸಲ್ ಸೆಡ್ ಆನ್ ಥರ್ಸ್ಡೇ that India's BSE has met the criteria to be an eligible exchange for its equity indices. ಅಂದ್ರೆ ಇನ್ನು ಮುಂದೆ BSE ಅಲ್ಲಿ ಲಿಸ್ಟ್ ಆಗಿರುವಂತ ಯಾವುದೇ ಕಂಪನಿ ಈಸಿಯಾಗಿ FTSE ರಸಲ್ ಇಂಡೈಸಸ್ ಅನ್ನ ಸೇರ್ಕೊಳ್ಬಹುದು. ಅದರಿಂದ ಒಂದಷ್ಟು ಈಕ್ವಿಟಿ ಇನ್ಫ್ಲೋ ಕೂಡ ಬರುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ LG ಎಕ್ವಿಪ್ಮೆಂಟ್ಸ್ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, LG ಎಕ್ವಿಪ್ಮೆಂಟ್ಸ್ ಅಕ್ವೈರ್ಸ್ 18% ಸ್ಟೇಕ್ ಇನ್ ಸೋಲಾರ್ SPV ಫಾರ್ 1.62 crore. ಕಂಪನಿ ಸೋಲಾರ್ ಗೆ ಸಂಬಂಧಪಟ್ಟಂತ SPV ಕಾನ್ಸ್ಟ್ರಾನಿಕ್ಸ್ ಎನರ್ಜಿಯಲ್ಲಿ 18% ಸ್ಟೇಕ್ ಅನ್ನು ತಗೊಂಡಿದೆ. ಇದ್ರ ಜೊತೆಗೆ ಕಂಪನಿ ವಾಯು ಅನ್ನುವಂತ ಮೇಡ್ ಇನ್ ಇಂಡಿಯಾ ಕಂಪ್ರೆಸರ್ ಬ್ರಾಂಡ್ ಲಾಂಚ್ ಮಾಡಿದೆ. ಮೇಡ್ ಇನ್ ಇಂಡಿಯಾ ವಾಯು ಏರ್ ಕಂಪ್ರೆಸರ್ ಬ್ರಾಂಡ್. ಈ ಲಾಂಚ್ ನ ಕಾರಣಕ್ಕೆ LG ಎಕ್ವಿಪ್ಮೆಂಟ್ಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ. ಇನ್ನು ಶಕ್ತಿ ಪಂಪ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಶಕ್ತಿ EV ಮೊಬಿಲಿಟಿಯಲ್ಲಿ ಮತ್ತೆ 5 ಕೋಟಿಯನ್ನ ಹೂಡಿಕೆ ಮಾಡಿದೆ. ಈ ಮೂಲಕ ಸುಮಾರು 75 ಕೋಟಿಯನ್ನ ಕಂಪನಿ ಈ EV ಮೊಬಿಲಿಟಿಯಲ್ಲಿ ಹೂಡಿಕೆ ಮಾಡಿದೆ. ಇದು EV ಮೋಟಾರ್ಸ್ ಅಂಡ್ ಚಾರ್ಜರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಶಕ್ತಿ ಪಂಪ್ಸ್ ಅನ್ನ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ. ಕಂಪನಿಯ ಸಬ್ಸಿಡಿಯರಿ 600 ಕೋಟಿ ಲೋನ್ ತಗೊಂಡಿದೆ. ಅದಕ್ಕೆ ಕಂಪನಿ ಕಾರ್ಪೊರೇಟ್ ಗ್ಯಾರಂಟಿಯಾಗಿ 100 ಕೋಟಿಯನ್ನ ಇಶ್ಯೂ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಗ್ರಾವಿಟಾ ಇಂಡಿಯಾ ಕೂಡ ವಾಚ್ ಮಾಡಬಹುದು. ಇನ್ನು ಲೆಮನ್ ಟ್ರೀ ಹೋಟೆಲ್ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಗುಜರಾತ್ ಅಲ್ಲಿ 85 ರೂಮ್ಸ್ ಇರುವಂತ ಹೋಟೆಲ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಈ ಮೂಲಕ ಗುಜರಾತ್ ಅಲ್ಲಿ ಸುಮಾರು 12 ಹೋಟೆಲ್ಗಳಲ್ಲಿ ಆಪರೇಷನ್ಸ್ ಅನ್ನ ಮಾಡ್ತಾ ಇದೆ. ಅಪ್ಡೇಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಲೆಮನ್ ಟ್ರೀ ಹೋಟೆಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ವೇದಾಂತ ಅಲ್ಯೂಮಿನಿಯಂ ಮೆಟಲ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ 2 ಅಡ್ವಾನ್ಸ್ಡ್ ಆಟೋಮೋಟಿವ್ ಅಲಾಯ್ಸ್ ಅನ್ನ ಲಾಂಚ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ವೇದಾಂತ ಅಲ್ಯೂಮಿನಿಯಂ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ CMR ಗ್ರೀನ್ ಟೆಕ್ನಾಲಜಿ ಸುದ್ದಿಲಿರುತ್ತೆ. ಕಾರಣ ಕಂಪನಿಯ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೆ ಈ ಮುಂಚೆ ಯೆಸ್ ಬ್ಯಾಂಕ್ 150 ಕೋಟಿ ಕೊಟ್ಟಿತ್ತು. ಈಗ ಅದನ್ನ 200 ಕೋಟಿಗೆ ಎಕ್ಸ್ಟೆಂಡ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಸುದ್ದಿಲಿರುತ್ತೆ. ಕಾರಣ ಕಂಪನಿಗೆ 164 ಕೋಟಿ ಮೊತ್ತದ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ರೈಲ್ಟೆಲ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು TVS ಶ್ರೀಚಕ್ರ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಪ್ರೋಟಾರ್ಕ್ ರೇಸಿಂಗ್ ಅನ್ನೋ ಅಂತ ಒಂದು ಟೈರ್ ಲಾಂಚ್ ಮಾಡಿದೆ. ಸ್ಲಿಕ್ ಅಂಡ್
ರೇಸಿಂಗ್ ಟೈರ್ ಇದು. ಈ ಲಾಂಚ್ನ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. TVS ಶ್ರೀಚಕ್ರ ಕೂಡ ವಾಚ್ ಮಾಡಬಹುದು. ನಂತರ ಚಂಬಲ್ ಫರ್ಟಿಲೈಸರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಹೈ ಡೆನ್ಸಿಟಿ ಅಮೋನಿಯಂ ನೈಟ್ರೇಟ್ ಕಮರ್ಷಿಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಚಂಬಲ್ ಫರ್ಟಿಲೈಸರ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 190 ಕೋಟಿ ಮೊತ್ತದ ಸೋಲಾರ್ PV ಮಾಡ್ಯೂಲ್ಸ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಸಾತ್ವಿಕ್ ಗ್ರೀನ್ ಎನರ್ಜಿಯನ್ನು ಕೂಡ ವಾಚ್ ಮಾಡಬಹುದು. ಏನು ರೈಟ್ ಗೇನ್ ಟ್ರಾವೆಲ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ JP Morgan ಇಂದ $40 ಮಿಲಿಯನ್ ಮೊತ್ತದ ಕ್ರೆಡಿಟ್ ಫ್ಯಾಸಿಲಿಟಿ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ರೈಟ್ ಗೇನ್ ಅನ್ನು ಕೂಡ ವಾಚ್ ಮಾಡಬಹುದು. ಏನು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ರೇಟಿಂಗ್ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ. S&P BBB ರೇಟಿಂಗ್ ಅನ್ನು ಕೊಟ್ಟಿದೆ. $650 ಮಿಲಿಯನ್ ಸೀನಿಯರ್ ನೋಟ್ಸ್ ಗೆ ಸಂಬಂಧಪಟ್ಟಂತೆ ಹೇಗೆ HDFC ಬ್ಯಾಂಕ್ ಗೆ ಕೊಟ್ಟಿದೆ ಅದೇ ರೀತಿ ಈ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಅನಂತರಾಜ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ರೇರ್ ಅಪ್ರೂವಲ್ ಸಿಕ್ಕಿದೆ. ಈ ಅಪ್ರೂವಲ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅನಂತರಾಜ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಗಜ ಅಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ IPO ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಸಬ್ಸ್ಕ್ರಿಪ್ಷನ್ಗೆ ಪ್ರೀಮಿಯಂ ನೋಡಬಹುದು 11.25% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತು ಕ್ಲೋಸ್ ಆಗ್ತಾ ಇದೆ. ಏನು ಟೆಮ್ಸೆನ್ಸ್ ಇನ್ಸ್ಟ್ರೂಮೆಂಟ್ಸ್ IPO ನಿನ್ನೆ ಓಪನ್ ಆಗಿದೆ. ನಾಳೆವರೆಗೂ ಓಪನ್ ಇರುತ್ತೆ. ನಾಳೆವರೆಗೂ ಅಂದ್ರೆ ಸೋಮವಾರದವರೆಗೂ, ನಾಳೆ ಅಂತೂ ರಜೆ, ಸೋಮವಾರ ತನಕ ಓಪನ್ ಇರುತ್ತೆ. ಬಟ್ ಪ್ರೀಮಿಯಂ ನೋಡಬಹುದು 90% ಇದೆ. 90% ಪ್ರೀಮಿಯಂ ಹೊಂದಿರುವಂತ ಕಂಪನಿ ಟೆಮ್ಸೆನ್ಸ್ ಇನ್ಸ್ಟ್ರೂಮೆಂಟ್ಸ್. ಸ್ಟಡಿ ಮಾಡಬಹುದು. ಇವತ್ತು ಓಪನ್ ಇರುತ್ತೆ. ಸೋಮವಾರ ಕೂಡ ಓಪನ್ ಇರುತ್ತೆ. ಇನ್ನು ಆಗ್ಮಾಂಟ್ ಎಂಟರ್ಪ್ರೈಸಸ್ ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ. ಪ್ರೀಮಿಯಂ ನೋಡಬಹುದು. ಇಲ್ಲೂ ಕೂಡ ಚೆನ್ನಾಗಿದೆ. 38% ಪ್ರೀಮಿಯಂ ಆಸ್ ಆಫ್ ನೌ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಗ್ಮಾಂಟ್ ಅಲ್ಲಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಗಳನ್ನ. ಇನ್ನು ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ 18 ಪಾಯಿಂಟ್ಸ್ 0.03% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಅಂತ ದೊಡ್ಡ ಮೊಮೆಂಟಮ್ ಏನಿಲ್ಲ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ 36 ಪಾಯಿಂಟ್ಸ್ 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಿಕ್ಕೈ ಮೋರ್ ದನ್ 0.5% ಡೌನ್ ಇದೆ. ಸ್ಟ್ರೈಟ್ ಟೈಮ್ಸ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಮೋರ್ ದನ್ 0.5%. ತೈವಾನ್ ವೈಟೆಡ್ ಸ್ವಲ್ಪ ಪಾಸಿಟಿವ್ ಇದೆ 0.24%. ಕೋಸ್ಪಿ 0.18% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಶಾಂಘೈ ಕಂಪೋಸಿಟ್ ಕೂಡ 0.15% ಪಾಸಿಟಿವ್ ಇದೆ. ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದೆ ಬಟ್ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ. ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅದೇ ರೀತಿ ಗಿಫ್ಟ್ ನಿಫ್ಟಿ ಕೂಡ ಸ್ಲೈಟ್ಲಿ ಪಾಸಿಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು ಕಮಾಡಿಟೀಸ್ ಕಡೆ ಬಂದ್ರೆ ಕ್ರೂಡ್ ಫ್ಲಾಟ್ ಇದೆ. ಗೋಲ್ಡ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಏನು INR ನಿನ್ನೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ನೋಡೋಣ ಇವತ್ತು ಏನಾದರೂ ಇನ್ನು ಸ್ಟ್ರಾಂಗ್ ಆಗುತ್ತಾ ಅಂತ. ಸೊ ಸದ್ಯದ ಮಟ್ಟಿಗೆ ಸ್ಲೈಟ್ಲಿ ಪಾಸಿಟಿವ್ ಇಂಡಿಕೇಶನ್ ನೋಡಲಿಕ್ಕೆ ಸಿಗ್ತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂಥ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡ್ಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.